ಪಾಸಿಟಿವ್ ಆರಾದಲ್ಲಿದ್ದಾಗ ನಮ್ಗೆ ಜಾಯ್‌ಫುಲ್‌ನೆಸ್ ಆಗ್ಲಿ, ಹ್ಯಾಪಿನೆಸ್ ಆಗ್ಲಿ, ನಾವು ರಿಲೇಶನ್‌ಶಿಪ್ಸ್ ಅಲ್ಲಿ ಹ್ಯಾಪಿ ಆಗಿರೋದಾಗ್ಲಿ, ನಮ್ಮ ಎನ್ವೈರ್ನ್ಮೆಂಟ್ ಅಲ್ಲಿ ಪಾಸಿಟಿವ್ ಆಗಿರೋದಾಗ್ಲಿ, ನಾವು ಪ್ರತಿಯೊಂದನ್ನು ಪಾಸಿಟಿವ್ ಆಗಿ ರಿಸೀವ್ ಮಾಡ್ಕೊಳ್ಳೋದಾಗ್ಲಿ, ಸೆಲ್ಫ್ ಕಾನ್ಫಿಡೆನ್ಸ್ ಆಗಿರೋದಾಗ್ಲಿ, ಇದೆಲ್ಲ ಇದ್ದಾಗ ನಮ್ಮ ಆರಾ ಕ್ಲೀನ್ ಆಗಿದೆ, ಎನರ್ಜಿಟಿಕ್ ಆಗಿದೆ, ನಮ್ಮ ಆರಾ ಪಾಸಿಟಿವ್ ಆಗಿದೆ ಅಂತಾನೆ ಅರ್ಥ. ಫಾರ್ ಎಕ್ಸಾಂಪಲ್ ನಾನು ಹೇಳೋದಾದ್ರೆ ಪ್ರತಿಯೊಂದು ಪ್ಲೇಸ್‌ಗೂನು ಒಂದೊಂದು ಆರಾ ಅಂತ ಇರುತ್ತೆ. ಹಾಸ್ಪಿಟಲ್ಸ್‌ಗೆ ಹೋದಾಗ ಒಂದು ಆರಾ ಇರುತ್ತೆ. ನಾವು ಮನೇಲಿದ್ದಾಗ ಒಂದು ಆರಾ ಇರುತ್ತೆ. ನಾವು ದೇವಸ್ಥಾನಕ್ಕೆ ಹೋದಾಗ ಒಂಥರ ಆರಾ ಇರುತ್ತೆ. ನಾವು ದೇವಸ್ಥಾನಕ್ಕೆ ಹೋದಾಗ ಒಂದು ಪಾಸಿಟಿವ್ ವೈಬ್ರೇಷನ್ ಅಲ್ಲಿ ಇರ್ತೀವಲ್ವಾ? ಎಷ್ಟೊಂದು ಕಾಸ್ಮಿಕ್ ಎನರ್ಜೀಸ್ ಎಲ್ಲ ನಾವು ಅಲ್ಲಿ ತಗೊಂತಾ ಇರ್ತೀವಿ. ಸೊ ಕಾಮಾಗಿ ಕುತ್ಕೊಂಡಾಗ ಎಷ್ಟೊಂದು ಪಾಸಿಟಿವ್ ಥಾಟ್ಸ್ ಅಲ್ಲಿ ನಾವು ಫೀಲ್ ಮಾಡ್ತಾ ಇರ್ತೀವಿ. ನಮ್ಮ ಎನರ್ಜಿ ಎಲ್ಲ ಪಾಸಿಟಿವ್ ಆಗ್ತಾ ಇರುತ್ತೆ. ಎಷ್ಟೊಂದು ಹ್ಯಾಪಿನೆಸ್ ಆಗಿ ಫೀಲ್ ಆಗ್ತೀವಲ್ಲ, ಅದೇ ನಾವು ಹಾಸ್ಪಿಟಲ್‌ಗೆ ಹೋದಾಗ ಭಯ ಆಗೋದಾಗ್ಲಿ, ಏನೋ ಒಂಥರ ಸ್ಟ್ರೆಸ್ ಆಗೋದಾಗ್ಲಿ, ಅಲ್ಲಿಂದ ಬಂದಿದ ತಕ್ಷಣ ಟಯರ್ಡ್‌ನೆಸ್ ಫೀಲ್ ಆಗೋದಾಗ್ಲಿ, ಇದೆಲ್ಲ ಆಗ್ತಾ ಇರುತ್ತೆ. ಬಿಕಾಸ್ ನಾವು ಆ ಎನ್ವೈರ್ನ್ಮೆಂಟ್ ಹೋಗಿ ಬಂದಾಗ ಅಲ್ಲಿ ಎಲ್ಲ ನೆಗೆಟಿವ್ ಎನ್ವೈರ್ನ್ಮೆಂಟ್‌ನ ನಾವು ಫೇಸ್ ಮಾಡಿ ಬಂದಾಗ ನಮಗೆ ಟಯರ್ಡ್‌ನೆಸ್ ಫೀಲ್ ಆಗೋದಾಗ್ಲಿ, ಒಂಥರ ಕೋಪ ಬರೋದಾಗ್ಲಿ ಇದೆಲ್ಲ ಆಗ್ತಾ ಇರುತ್ತೆ. ಬಿಕಾಸ್ ಆಫ್ ದ ಆರಾ. ಪ್ರತಿಯೊಬ್ಬರಲ್ಲೂ ಎನರ್ಜಿ ಟ್ರಾನ್ಸ್‌ಫರ್ ಅನ್ನೋದು ಇರುತ್ತೆ. ನಾವು ಯಾವುದೇ ಒಂದು ಪ್ಲೇಸ್‌ಗೆ ಹೋದಾಗ ನಮ್ಮ ಎನರ್ಜೀಸ್ ಟ್ರಾನ್ಸ್‌ಫರ್ ಆಗುತ್ತೆ. ನಾವು ಮಾತಾಡೋ ಮಾತಿಂದ ಆಗ್ಬೋದು, ನಾವು ಪಕ್ಕದಲ್ಲಿ ಸರೌಂಡಿಂಗ್ಸ್ ಅಲ್ಲಿ ಇರೋದಾಗ್ಬೋದು, ಪ್ರತಿಯೊಂದಕ್ಕೂ ಎನರ್ಜಿ ಅಂತಾನೆ ನಾನು ಹೇಳ್ತೀನಲ್ವಾ. ನಮ್ಮ ಎನರ್ಜೀಸ್ ಟ್ರಾನ್ಸ್‌ಫರ್ ಆದಾಗ ನಮ್ಮ ಆರಾ ಕೂಡ ಎಫೆಕ್ಟ್ ಆಗ್ತಾ ಇರುತ್ತೆ. ಇವಾಗ ಡರ್ಟಿ ಆರಾ ಇದೆ ಅಂತ ನಾವು ಹೇಗೆ ಐಡೆಂಟಿಫೈ ಮಾಡೋದು ಅಂತ ನೀವು ಕೇಳೋದಾದ್ರೆ, ನಮ್ಮಲ್ಲಿ ಪ್ರತಿಯೊಂದು ಸತಿನೂ ವೀಕ್‌ನೆಸ್ ಫೀಲ್ ಆಗೋದಾಗ್ಲಿ, ಪದೇ ಪದೇ ನಮಗೆ ಹುಷಾರ್ ತಪ್ಪೋದಾಗ್ಲಿ, ಯಾವಾಗಲೂ ಮೂಡ್ ಸ್ವಿಂಗ್ಸ್ ಅಲ್ಲಿ ಇರೋದಾಗ್ಲಿ, ಟಯರ್ಡ್‌ನೆಸ್ ಆಗ್ಲಿ, ಮತ್ತೆ ನಾವು ಏನೇ ಕೆಲಸ ಮಾಡ್ತಾ ಇದ್ರೇನು ಲೆಸ್ ಮೋಟಿವೇಷನ್ ಫೀಲ್ ಆಗೋದಾಗ್ಲಿ, ಬೇರೆಯವ್ರ ಎಮೋಷನ್ಸ್‌ಗೆ ನಾವು ಯಾವಾಗ್ಲೂ ಸಫರ್ ಆಗ್ತಾ ಇರೋದಾಗ್ಲಿ, ಏನ್ ಮ್ಯಾನಿಫೆಸ್ಟ್ ಮಾಡಿದ್ರೇನು ಅದು ವರ್ಕೌಟ್ ಆಗದಿರೋ ಇರೋದಾಗ್ಲಿ, ಇದೆಲ್ಲ ಇದ್ದಾಗ ನಮ್ಮಲ್ಲಿ ಒಂದು ಆರಾ ವೀಕ್ ಇದೆ, ಡರ್ಟ್ ಇದೆ ಅಂತಾನೆ ಅರ್ಥ. ಹೇಗೆ ನಮ್ಮ ಆರಾನ ಪವರ್‌ಫುಲ್ ಆಗಿ ಮಾಡ್ಕೊಳೋದು? ಹೇಗೆ ನಾವು ಸ್ಟ್ರೆಂಥೆನ್ ಮಾಡ್ಕೊಳೋದು? ನಮ್ಮ ಆರಾದಲ್ಲಿ ಇದೆಲ್ಲ ಇದ್ದಾಗ ಹೇಗೆ ನಾವು ಸ್ಟ್ರೆಂಥೆನ್ ಮಾಡ್ಕೊಳೋದು ಅಂತ ಕೇಳೋದಾದ್ರೆ, ನೀವು ಸಾಲ್ಟ್ ವಾಟರ್ ಅಲ್ಲಿ ಬಾತ್ ಮಾಡೋದಾಗ್ಲಿ, ಅಂದ್ರೆ 2 ಪಿಂಚಸ್ ಆಫ್ ಸಾಲ್ಟ್‌ನ ನೀವು ವಾಟರ್‌ಗೆ ಹಾಕೊಂಡು ಪ್ರತಿದಿನ ಬಾತ್ ಮಾಡೋದಾಗ್ಲಿ, ಅಟ್‌ಲೀಸ್ಟ್ 2 ವೀಕ್ಸ್ 1 ವೀಕಲ್ಲಿ 2 ಟೈಮ್ಸ್ ಮಾಡೋದಾಗ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರಿ. ಸೊ ದಟ್ ಆ ಸಾಲ್ಟ್‌ಗೆ ನೆಗೆಟಿವ್ ಎನರ್ಜೀಸ್‌ನ ರಿಮೂವ್ ಮಾಡೋ ಎಲ್ಲಾ ಲಕ್ಷಣಗಳು ಇರೋದ್ರಿಂದ ನಿಮ್ಗೆ ಅದು ಬೆನಿಫಿಟ್ ಆಗ್ತಾ ಹೋಗುತ್ತೆ. ನಿಮ್ಮ ಎನರ್ಜೀಸ್ ನೆಗೆಟಿವ್ ಎನರ್ಜೀಸ್ ರಿಮೂವ್ ಮಾಡ್ತಾ ಹೋಗುತ್ತೆ. ನೆಕ್ಸ್ಟ್ ಮೆಡಿಟೇಷನ್ ಅಲ್ಲಿ ವಿಜುವಲೈಸೇಷನ್‌ನ ಪ್ರಾಕ್ಟೀಸ್ ಮಾಡಿ. ದ ಸೆಕೆಂಡ್ ಥಿಂಗ್ ಈಸ್ ನೀವು ಮೆಡಿಟೇಷನ್ ಕುತ್ಕೊಂಡಾಗ ನಿಮ್ಮ ಆರಾನ ವೈಟ್ ಎನರ್ಜೀಸ್ ಇಂದ ಕ್ಲೀನ್ ಮಾಡೋ ತರ ವಿಜುವಲೈಸ್ ಮಾಡಿ. 5 ಮಿನಿಟ್ಸ್ ಕುತ್ಕೊಂಡು ನಿಮ್ಮ ಆರಾ ನೀಟ್ ಆಗಿದೆ. ನನ್ನಲ್ಲಿರುವಂತಹ ನೆಗೆಟಿವ್ ಎನರ್ಜೀಸ್ ಎಲ್ಲ ವೈಟ್ ಎನರ್ಜಿ ರಿಮೂವ್ ಮಾಡ್ತಾ ಇದೆ ಅಂತ ಆ ವೈಟ್ ಬಾಡಿನ ರಿಮೂವ್ ಮಾಡೋ ತರ ನೀವು ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ, ವಿಜುವಲೈಸ್ ಮಾಡ್ಕೊಳ್ಳಿ. ಅಂಡ್ ದ ಥರ್ಡ್ ಸ್ಟೆಪ್ ಈಸ್ ನೀವು ಮರಗಳತ್ರ, ನೀವು ನೇಚರ್ ಜೊತೆ ಅಲೈನ್ ಆಗಿ, ನೇಚರ್‌ಗೆ ಅಷ್ಟು ಪಾಸಿಟಿವ್ ಎನರ್ಜಿ ಇದೆ. ನಮ್ಮಲ್ಲಿರುವಂತಹ ನೆಗೆಟಿವ್ ಎನರ್ಜಿನೆಲ್ಲ ಅಬ್ಸರ್ವ್ ಮಾಡಿ ನೇಚರ್ ತುಂಬಾ ಹೆಲ್ಪ್ ಮಾಡುತ್ತೆ. ಬೇರ್ ಫೂಟ್ ಅಲ್ಲಿ ನಡೆಯೋದಾಗ್ಲಿ, ನಾವು ಗಿಡ ಮರ ಹತ್ರ ಕುತ್ಕೊಳ್ಳೋದಾಗ್ಲಿ ಇದೆಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ದಾಗ ನಮ್ಮಲ್ಲಿ ಪಾಸಿಟಿವ್ ಎನರ್ಜೀಸ್‌ನ ನಾವು ನೋಡ್ತಾ ಹೋಗ್ಬೋದು. ಅಂಡ್ ದ ಫಿಫ್ತ್ ಸ್ಟೆಪ್ ಈಸ್ ಅಫರ್ಮೇಷನ್ಸ್. ಪ್ರತಿದಿನ ಅಫರ್ಮೇಷನ್ಸ್ ಹೇಳ್ತಾ ಇರೋದು. ಐ ಆಮ್ ಸ್ಟ್ರಾಂಗ್, ಮೈ ಬಾಡಿ ಇಸ್ ಪಾಸಿಟಿವ್, ಐ ಅಟ್ರಾಕ್ಟ್ ಪಾಸಿಟಿವ್ ಪೀಪಲ್, ಮೈ ಆರಾ ಇಸ್ ಕ್ಲೀನ್ ಅಂಡ್ ಸೇಫ್ ಅಂಡ್ ಪ್ರೊಟೆಕ್ಟೆಡ್, ಐ ಆಮ್ ಸರೌಂಡೆಡ್ ಬೈ ಪಾಸಿಟಿವ್ ಎನರ್ಜಿ ಅಂತ ಹೇಳ್ತಾ ಇರಿ. ಪ್ರತಿದಿನ ಈ ಅಫರ್ಮೇಷನ್ಸ್‌ನ ರಿಪೀಟೆಡ್ ಮಾಡ್ತಾ ಇರಿ. ನಾನು ಪಾಸಿಟಿವ್ ಎನರ್ಜೀಸ್ ಇಂದ ಇದ್ದೀನಿ. ನಾನು ಪ್ರತಿಯೊಂದನ್ನು ಪಾಸಿಟಿವ್ ಆಗಿ ತಗೊಂತಾ ಇದ್ದೀನಿ. ನನ್ನ ಆರಾ ಪಾಸಿಟಿವ್ ಆಗಿದೆ, ಕ್ಲೀನ್ ಆಗಿದೆ, ಸೇಫ್ ಆಗಿದೆ, ಪ್ರೊಟೆಕ್ಟೆಡ್ ಆಗಿದೆ ಅಂತ ಪ್ರತಿದಿನ ಇದನ್ನ ಹೇಳ್ತಾ ಇರಿ. ಸೊ ದಟ್ ನಮ್ಮಲ್ಲಿಯೇ ನಮ್ಮ ಆರಾನ ನಾವು ಪಾಸಿಟಿವ್ ಟಾಕ್ಸ್ ಇಂದಾನೆ ನಮ್ಮ ಆರಾನ ಕ್ಲೀನ್ ಮಾಡ್ಕೊಳ್ತಾ ಇರ್ಬೋದು. ಡೀಪ್ ಬ್ರೀತಿಂಗ್ ಮೆಡಿಟೇಷನ್‌ನ ಪ್ರಾಕ್ಟೀಸ್ ಮಾಡ್ತಾ ಇರಿ. ಸೊ ದಟ್ ನಾವು ಇನ್ಹೇಲ್ ಅಂಡ್